ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ ಫ್ರೆಂಡ್, ನಾವು ವಿಡಿಯೋ ಒಳಗೆ ಹೋಗೋಣ. ಅಣ್ಣಮ್ಮ ಬೆಂಗಳೂರಿಂದ ನಮ್ಮ ಊರಿಗೆ ಬಂದಿದ್ದಾರೆ. ಅದೇ ತುಂಬ ಟ್ರಾಫಿಕ್ ಆಗಿತ್ತು. 5:30ಇಂದ ನಾವು ಕಾಯ್ತಾ ಇದ್ವಿ. 8:30 ಆಗೋಯಿತು. ಊರೊಳಗೆ ಬರೋಕ್ಕೆ 9 ಗಂಟೆ ಆಗೋಯಿತು. ಇಲ್ಲಿ ಅಣ್ಣಮ್ಮ ಇಳಿಸೋಕ್ಕೆ ಎಲ್ಲರೂ ನಿಂತ್ಕೊಂಡಿದ್ದಾರೆ. ಹೆಣ್ಮಕ್ಳನ್ನ ಹಿಂದೆ ಕಳಿಸ್ತಾ ಇದ್ದಾರೆ. ಕಳಸ ಎತ್ಕೊಂಡು ಹೆಣ್ಮಕ್ಳೆಲ್ಲ ಕಾಯ್ತಾ ಇದ್ರು. ಅಮ್ಮನಿಗೆ ಅರ್ಶಿನ ನೇರ ಎತ್ಕೊಂಡು ಬಂದಿದ್ದಾಳೆ ಕಳಶದಲ್ಲಿ. ನಮ್ಮ ಅಮ್ಮನ್ನ ಇಲ್ಲಿಂದ ಮಂಟಪ ಹತ್ರ ಕರ್ಕೊ ಹೋಗ್ತಾರೆ. ಬನ್ನಿ ಫುಲ್ ವಿಡಿಯೋ ನೋಡೋಣ. ಸ್ವಲ್ಪ ದೊಡ್ಡ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ವಿಡಿಯೋ ನೋಡಿ, ವಿಡಿಯೋ ಹಂಚಿ. ಎಲ್ಲದರಲ್ಲಿ ನಾನು ವಿಡಿಯೋ ಹಂಚಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್, ಕಾಮೆಂಟಲ್ಲಿ ಹೇಳಿ ಇನ್ನು ಹೆಂಗೆ ತೆಗಿಬೇಕು ವಿಡಿಯೋ ಅಂತ. ನಂಗೆ ಹೆಂಗೆ ತೆಗಿಯೋಕ್ಕೆ ಬಂತು ಸ್ವಲ್ಪ ಎಲ್ಲ. ಆಮೇಲೆ ಅಣ್ಣಮ್ಮನ ಇಳಿಸ್ತಾ ಇದ್ದಾರೆ. ಎಲ್ಲ ಗೋವಿಂದ ಗೋವಿಂದ ಅಂತ ಇದ್ದರೆ ನಾನು ಅಣ್ಣಮ್ಮ ಅಂತ ಕಿರ್ಚಿರ್ತಾ ಇದ್ದೆ. ಯಾಕೆಂದರೆ ನಮ್ಮ ಅಣ್ಣಮ್ಮ 5 ವರ್ಷಕ್ಕೊಂದು ಸತಿ ನಮ್ಮ ಊರಿಗೆ ಬರ್ತಾರೆ. ಏನೋ ಎಲ್ಲೆಲ್ಲದು ಸಂತೋಷ ತುಂಬಿರುತ್ತೆ. ಎಲ್ಲ ಗೋವಿಂದ ಗೋವಿಂದ ಅಂತ ಕಿರ್ಚುತ್ತಾ ಇದ್ದರೆ ನಾನು ಅಣ್ಣಮ್ಮ ಅಂತ ಕಿರ್ಚುತ್ತಾ ಇದ್ದೆ. ನೋಡಿ, ಅಮ್ಮನ ಹಿಂದೆ ಇಳಿಸ್ತಾ ಇದ್ದಾರೆ. ಆಮೇಲೆ ಇಳಿಸಿ ಕೆಳಗೆ ಕೂರಿಸಿ ಚೆನ್ನಾಗಿ ಎತ್ಕೊಂಡು ಕೂರಿಸಿ ಫಸ್ಟಲ್ಲಿ ಕೂರಿಸ್ತಾರೆ. ಆಮೇಲೆ ಮುಂದೆ ಎತ್ಕೋಗಿ ಕೂರಿಸ್ತಾರೆ. ಮಹಾಮಂಗಳಾರತಿ ಅಲ್ಲಿ ಮಾಡ್ತಾರೆ ಫ್ರೆಂಡ್. ಇಲ್ಲೆಲ್ಲ ಜನ ಸ್ವಲ್ಪ ಆ ಕಡೆ ಹೋಗ್ಲಿ ಅಂತ ಅಲ್ಲೇ ನಿಲ್ಲಿಸ್ಬಿಡ್ತಾರೆ ಅಮ್ಮನ. ಪಾಪ ಸ್ವಲ್ಪ ಹೊತ್ತು ಜನನೇ ಎತ್ಕೊಂಡಿರ್ತಾರೆ, ಕೆಳಗೆ ಇಕ್ಕಲ್ಲ. ಆಮೇಲೆ ಮುಂದೆ ತಗೋಗಿ ಕೆಳಗೆ ಇಕ್ತಾರೆ. ನೋಡಿ, ಇಲ್ಲ ಅಣ್ಣಮ್ಮ ಕಾಣಿಸೋದೇ ಇಲ್ಲ. ನಾನು ಕುಳಿಯಾಗೋದಿಲ್ಲ. ಮುಂದೆ ಬಂದು ಜಾತ್ರೆ ಸೇರೋ ಅಷ್ಟು ಜನ ಸೇರಿದ್ದಾರೆ ಫ್ರೆಂಡ್. ಡೋಲವರೇ ಒಂದು 10 ಜನ ಇದ್ದಾರೆ ಅಂತ, ಇನ್ನೊಂದು ಆಗ್ತಿರ್ಬೋದು 10 ಜನ ಅಂತ ಹೇಳ್ಬಿಟ್ಟೆ. ತುಂಬ ಜಾತ್ರೆ ಥರ ಸೇರಿದ್ದಾರೆ. ಇಲ್ಲಿ ಕತ್ತಲಲ್ಲಿ ವಿಡಿಯೋ ತೆಗಿತಾ ಇದ್ದೀನಿ ನೋಡಿ. ಆಮೇಲೆ ಫುಲ್ ಹೊತ್ತು ಬೆಳಕಿದೆ. ಅದು ಲೈಟ್ಗಳು ಹಾಕಿದಾರಲ್ಲ, ಅದು ಬೆಳಕು ಮೇಲೆ ಹಾರ್ತಾ ಇದೆಲ್ಲ. ಅದು ವಿಡಿಯೋ ತೆಗಿತಾ ಇದೆ. ಅದು ಯಾರೋ ತೆಗಿತಾ ಇದ್ದಾರೆ ವಿಡಿಯೋ, ಗೊತ್ತಿಲ್ಲ. ನೋಡಿ, ಅಮ್ಮ ಇವಾಗ ಕೆಳಗೆ ಕುತ್ಕೊಳ್ತಾರೆ. ಆಮೇಲೆ ಮುಂದೆ ಬಂದು ಚೆನ್ನಾಗಿ ಮಂಗಳಾರತಿ ಮಾಡಿ ಮತ್ತೆ ಎತ್ಕೊಂಡು ಹೋಗಿ ಮಂಟಪಕ್ಕೆ ಮೇಲೆ ಹೋಗಿ ಕೂರಿಸ್ತಾರೆ. ತುಂಬ ಜನ ವೀಡಿಯೋ ತೆಗಿತಾ ಇದ್ರು. ಅವ್ರಿಗೆ ಒಂದು 3 ಕೇಳಿದೆ, ಯೂಟ್ಯೂಬ್ಗೆ ಹಾಕ್ತೀರಾ ನೀವು ಅಂತ. ಇಲ್ಲ ಫೇಸ್ಬುಕ್ಗೆ ಹಾಕ್ತಿಲ್ಲ, ಹಂಗೆ ಹಾಕ್ತಾರಂತೇನು ಸಾಲಿಗ್ರಾಮ್ಗೆ ಹಾಕ್ತೀನಿ ಅಕ್ಕ ಅಂತ ಹೇಳ್ತಾಯಿದ್ರು. ಆಮೇಲೆ ನಾನು ತೆಗ್ದು ಯೂಟ್ಯೂಬ್ಗೆ ಹಾಕ್ತಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ಇನ್ಸ್ಟಾಗ್ರಾಮ್ ಅಂತ ಹೇಳೋಕ್ಕೋಗಿ ಯೂಟ್ಯೂಬ್ಗ್ರಾಮ್. ಇಲ್ಲ, ಅಮ್ಮಂಗೆ ಮಂಗಳಾರತಿ ಮಾಡ್ಸೋಕ್ಕೆ ಸಪ್ಳಮ್ಮ ಮತ್ತು ಕರ್ಮಾರಮ್ಮ ದೇವಸ್ಥಾನ ಹತ್ರ ಇಳಿಸಿದ್ದಾರೆ ಫ್ರೆಂಡ್. ಸ್ವಲ್ಪ ತುಂಬ ಕತ್ಲಾಗೋಯ್ತು. ಯಾಕೆಂದರೆ ಬಂದಿದೆ 8:20ಗೆ ಅಮ್ಮ. ಬೇಗ ಬರ್ತಾರೆ ಅಮ್ಮ ಅಂತ ಬೇಗನೆ ಹೋದ್ವಿ. ಅದೇ ಕತ್ಲಾಗೋಯ್ತು. ನೋಡಿ, ಇಲ್ಲಿ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ಮತ್ತು ಅಲ್ಲೇ ಇದ್ದವರು ಕೂಡ ಕಳಶದಲ್ಲಿ ಅರಶಿನ ನೀರು ತಂದಿರ್ತಾರೆ. ಅದು ಅಮ್ಮ ಪಾದ ಹತ್ರ ಒಯ್ದು ಅಮ್ಮಂಗೆ ಊರೊಳಗೆ ಕರ್ಕೊಬರೋಕ್ಕೆ ಎಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಅಮ್ಮನ ಮಹಾಮಂಗಳಾರತಿ ಮಾಡಿಬಿಟ್ಟು ಎತ್ತಿ. ತುಂಬ ಕತ್ತಾಗಿದೆ ನೋಡಿ. ಹೆಣ್ಮಕ್ಳೆಲ್ಲ ಕಳಶ ಎತ್ಕೊಂಡಿದ್ದಾರೆ. ಅಮ್ಮನ ಮೇಲೆ ಎತ್ಕೊಂಡ್ರು. ಯಾಕೆ ಅಂದರೆ ಅಲ್ಲಿ ಕರೆಂಟ್ ಹೋಗ್ಬಿಟ್ಟಿದೆ, ಅದಕ್ಕೆ ಅಷ್ಟೊಂದು ಕತ್ತಲು ಅಲ್ಲಿ. ನೋಡಿ, ನಮ್ಮಮ್ಮ ಇವಾಗ ತೂಗಿರೆ ರಾಯರ ತೂಗಿರೆ ಕಂದನ ಅಂತ ಜಗಳ ಆಡ್ಕೊಂಡು ಎತ್ಕೊಬರ್ತಾ ಇದ್ದಾರೆ ಜನಗಳು ಅಮ್ಮನ. ತೂಗಿರೆ ರಾಯರ ತೂಗಿರೆ ಕಂದನ ತೂಗಿರೆ ಇದು ಕುಲ ತಿಲಕನ. ಹಿಂಗೆ ಉಯ್ಯಾಲೆ ಹಾಕ್ಕೊಂಡು ಅಮ್ಮನ ಎತ್ಕೊಬರ್ತಾ ಇದ್ದಾರೆ ಜನಗಳು.
ಮತ್ತು ಕಳಶ ಎತ್ಕೊಂಡು ಮುಂದೆ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ. ಸೆಂಟ್ರಲ್ಲಿ ವೀಡಿಯೋ ತೆಗಿಯೋರೆಲ್ಲ ವೀಡಿಯೋ ತೆಗಿತಾ ಇದ್ದಾರೆ. ಬನ್ನಿ ಫ್ರೆಂಡ್, ಅಮ್ಮ ಎಷ್ಟು ದೂರ ಹೋಗ್ತಾರೆ ನೋಡಿ. ಊರೊಳಗೆ ಹೋಗ್ಮೇಲೆ ಕರೆಂಟ್ ಬರುತ್ತೇನೋ ನೋಡೋಣ. ಬನ್ನಿ ಜನರೇ, ಬನ್ನಿ ವಿಡಿಯೋ ನೋಡಿ. ಫುಲ್ಲು ಲೈಟ್ ಹಾಕಿದ್ರು. ಅಲ್ಲಿಗೂ ಚಿಕ್ಕ ಚಿಕ್ಕವು ದೊಡ್ಡವೆಲ್ಲ. ಅದೆಲ್ಲೋ ಮೂಲೆಯಲ್ಲಿದ್ದಂಗೆ ಇದೆ ಕರೆಂಟ್ ಹೋಗಿದ್ದಕ್ಕೆ. ಅದು ಬೆಳಕಿಗೆ ಕಾಣ್ತಾ ಇಲ್ಲ ನಮಗೆ, ಅಷ್ಟೊಂದು ಕತ್ತಲು. ಅಣ್ಣಮ್ಮ ಇವರು ನೋಡಿ, ಕೆಳಗೆಲ್ಲ ಫುಲ್ಲು ನೀರು ಚೆಲ್ಲಿದ್ದಾರೆ. ಗಂಜರ ನೀರು ಎಲ್ಲ ಚೆಲ್ಕೊ ಹೋಗಿದ್ದಾರೆ ಅದೆಲ್ಲ. ಆಮೇಲೆ ಅದ್ರ ಮೇಲೆ ಜನಗಳು ಹೋಗ್ತಾ ಇದ್ದಾರೆ, ಸ್ವಾಮಿನೂ ಹೋಗ್ತಾ ಇದ್ದಾರೆ. ಫ್ರೆಂಡ್, ಇನ್ನು ಸ್ವಲ್ಪ ದೂರನೇ ಇದೆ ಇದು ಅಮ್ಮನ ಸೇರ್ಸೋಕ್ಕೆ. ಹತ್ರ ಮಹಾಮಂಗಳಾರತಿನೂ ಮಾಡ್ತಾರೆ ನೋಡಿ. ಅಮ್ಮ ಮಂಗಳಾರತಿ ತಟ್ಟೆ ತಗೋಗ್ತಾ ಇದ್ದಾಳೆ ಮುಂದೆ. ಇಲ್ಲಿ ಅವ್ರವ್ರ ಮನೆ ಹತ್ರ ಬೇಕು ಅಂದರೆ ಮಂಗಳಾರತಿ ಮಾಡ್ಬೋದು, ನಿಲ್ಲಿಸಿ ಅಮ್ಮನ. ಹಂಗೂ ಮಾಡ್ತಾರೆ ಇಲ್ಲಿ ನೋಡಿ. ಬಸ್ ಎಲ್ಲ ಹೋಗ್ತಾಯಿದೆ. ಟ್ರಾಫಿಕ್ ಬೇರೆ, ಸೆಂಟ್ರಲ್ಲಿ ಕರೆಂಟ್ ಬೇರೆ ಇಲ್ಲ. ಏನು ಮಾಡೋದು, ಎಷ್ಟೊಂದು ಕಷ್ಟ ನೋಡಿ. ಇಲ್ಲಿ ಜನಗಳು ಹೋಗ್ತಾ ಇದ್ದಾರೆ ಪಾಪ. ಇನ್ನೂ ಸ್ವಲ್ಪ ದೂರ ಇದೆ. ಬನ್ನಿ ಫ್ರೆಂಡ್, ಅಮ್ಮ ಹತ್ರ ಹೋಗೋ ತನಕ ಸ್ವಲ್ಪ ಮಂತ್ರ ಬರುತ್ತೆ, ಹೇಳ್ತೀನಿ ಕೇಳಿ ಫ್ರೆಂಡ್. ಇಳಿಸೋವಾಗ ಗೋವಿಂದ ಗೋವಿಂದ ಅಂತ ಎಲ್ಲ ನಾಮ ಹೇಳ್ತಾಯಿದ್ರೆ, ನಮ್ಮಮ್ಮ ಅಣ್ಣಮ್ಮ ಊರಿಗೆ ಬಂದ್ಲು ಅಂತ ನಾನು ಅಣ್ಣಮ್ಮ ಅಣ್ಣಮ್ಮ ಅಂತ ಕಿರ್ಚುತ್ತಾ ಇದ್ದೆ. ಆ ಸೌಂಡು ಕೇಳ್ಸೋಕ್ಕೆ ಕಟ್ ಮಾಡಿಬಿಟ್ಟೆ ಫ್ರೆಂಡ್ ನಾನಿಲ್ಲಿ. ಏನೇನೋ ಹಾಡು ಬರ್ತಾ ಇರ್ತವೆ, ಅವೆಲ್ಲ ಮರ್ತೋಗಿ ಗೋವಿಂದ ಗೋಪಾಲ ನಾಮನೇ ಗೋವಿಂದ ನಾಮನೇ ನೋಡಿರಿ ಫ್ರೆಂಡ್. ನೋಡಿ, ಊರೊಳಗೆ ಬಂದ್ವಿ ಇವಾಗ. ಇನ್ನೊಂದು ಸ್ವಲ್ಪ ಇದೆ ಊರೊಳಗೆ ಬರೋಕ್ಕೆ. ಯಾಕೆಂದರೆ ಅಲ್ಲಿಂದ ವೀಡಿಯೋ ತೆಗೆದು ಬಂದೆ ನಾನು. ವೀಡಿಯೋ ಉದ್ದಾಕು ಎಷ್ಟು ದೂರ ಹೋಗ್ತಾರೆ ಅಂದರೆ ನಾವು ಊರೊಳಗೆ ಬರೋ ತನಕನೂ ವೀಡಿಯೋ ಮಾಡ್ಕೊಂಡು ತಗೊಬಂದ್ಬಿಟ್ಟೆ ನೋಡಿ. ಸ್ವಲ್ಪ ಸ್ವಾಮಿ ಜನಗಳು ನೋಡಿ ಹೆಂಗಿದ್ದಾರೆ, ಜಾತ್ರೆಗಿಂತ ಜಾಸ್ತಿನೇ ಇದ್ದಾರೆ ನಮ್ಮ ಊರಲ್ಲಿ ಜನ. ಇವತ್ತು ಇದೇ ದೇವಸ್ಥಾನ, ಒಳಗೆ ಹೋಗೋಣ ಬನ್ನಿ. ಅಮ್ಮನಿಗೆ ಅಷ್ಟೊಂದು ಆಲ್ರೆಡಿ ನಾನು ಅಷ್ಟೊಂದು ಜನದಲ್ಲಿ ಹೋಗೋಕ್ಕಾಗಿಲ್ಲ ನೋಡಿ. ಮೇಲಿಂದ ಹೂವು ಅಲಂಕಾರ ಜೋರಾಗಿದೆ. 5 ವರ್ಷಕ್ಕೊಂದ್ಸತಿ ಬರೋ ನಮ್ಮ ಅಮ್ಮನಿಗೆ ಊರೆಲ್ಲ ದೀಪನೇ, ದೇವಸ್ಥಾನಕ್ಕೆಲ್ಲ ಹೂಗಳೇ. ಸಖತ್ತಾಗಿದೆ. ತೇರಾದ ದಿನ ನಾನು ತೆಗೆ ಎಲ್ಲ ಸ್ವಾಮಿನ ಹಾಕಿದ್ದೆ. ಅದೆಲ್ಲ ಅಲಂಕಾರ ಮಾಡಿದ್ದಾರೆ ನಮ್ಮ ಊರಲ್ಲಿ. ಯಾಕಂದರೆ 5 ವರ್ಷಕ್ಕೊಂದ್ಸತಿ ಬರೋ ನಮ್ಮ ಅಮ್ಮನಿಗೆ ಸೂಪರಾಗಿ ರೆಡಿ ಮಾಡಿದ್ದಾರೆ. ಬನ್ನಿ ನೋಡಿ, ಹೂಗಳ ರಾಶಿ ರಾಶಿ ಇದೆ, ಎಲ್ಲ ಅಲಂಕಾರ ಮಾಡಿದ್ದಾರೆ. ನಮ್ಮಮ್ಮ ಸೆಂಟ್ರಲ್ಲಿ ಕೂತಿದ್ದಾರೆ. ಇವರೇ ಅಣ್ಣಮ್ಮ, ಇವರೇ ನೋಡಿ. ಜನ ಎಲ್ಲ ಹೋಗ್ಮೇಲೆ ನಾನು ವಿಡಿಯೋ ತೆಗ್ದಿದ್ದೀನಿ ನಮ್ಮಮ್ಮನ್ನ. ಸೂಪರಾಗಿದ್ದಾರಲ್ಲ ನೋಡಿ. ಇನ್ನೊಂದು ಸತಿ ತೋರಿಸ್ತೀನಿ. ಇವರೇ ಅಣ್ಣಮ್ಮ ನೋಡಿ. 4 ಬಾಗಿಲು ಮಾಡಿದ್ದಾರೆ, 3 ಬಾಗಿಲು. ಒಂದು ಬರೋಕ್ಕೆ ಸೆಂಟ್ರಲ್ಲಿ ಅಮ್ಮ ಇರೋಕ್ಕೆ, 3 ಕಾಯೋ ಅಮ್ಮ. ನಮ್ಮ ಗಂಗಮ್ಮ ಅಂತಾರೆ, ಅವರು ಕೂಡ ಇಲ್ಲೇ ಹತ್ತಿರನೇ ಇದ್ದಾರೆ. ಅವರು ಕೂಡ ಗಂಗಮ್ಮ ಇವರು. ಈಗ ನಾನು ಆಗಾಗ ಬೀದಿಯಲ್ಲಿ ಹೋಗುವಾಗ ತೋರಿಸ್ತೀನಿ ಆ ಅಮ್ಮನ. ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ ಅಮ್ಮಕ್ಕೆಲ್ಲ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್. ನಾಳೆ ವಿಡಿಯೋದಲ್ಲಿ ಸಿಕ್ಕೋಣ. ಬಾಯ್ ಬಾಯ್.